ನೂತನವಾಗಿ ನಾವು ತಂದಿರ್ತಕ್ಕಂಥ ಶ್ರೀ ರಾಮೇಶ್ವರ ಬಸವೇಶ್ವರ ಸಹ ಪರಿವಾರ ದೇವರುಗಳನ್ನು ಇವತ್ತಿನ ನಾವು ಜಲಾದಿವಾಸವನ್ನು ಮಾಡಿಸ್ತಾ ಇದ್ದೇವೆ. ಈ ಪೂಜೆಯಿಂದ ನಮ್ಮ ಗ್ರಾಮಕ್ಕೆ ಎಲ್ಲ ಒಳ್ಳೆಯದಾಗಬೇಕು. ಆ ಭಗವಂತನ ಕೃಪಾಶೀರ್ವಾದ ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ಲಭಿಸಬೇಕು. ಮಳೆ ಬೆಳೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲದರಲ್ಲೂ ಸಹ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಎಲ್ಲರೂ ಕೂಡ ತಾಯಿ ತಂದೆನ ನಿಮ್ಮ ಕುಲದೇವರನ್ನ ಗ್ರಾಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಆ ಭಗವಂತನ ನಾವು ಜಲಾದಿವಾಸಕ್ಕೆ ಹಾಕಿಸ್ತಾ ಇದ್ದೇವೆ. ಜಲಾದಿವಾಸಕ್ಕೆ ಯಾಕೆ ಹಾಕಬೇಕಪ್ಪ ಅಂತ ಈ ಹಿಂದಿನ ವಿಡಿಯೋದಲ್ಲಿ ದೇವರ ಮೂರ್ತಿಗಳನ್ನು ಏನು ಮೆರವಣಿಗೆ ಮೂಲಕ ತರುವಂಥ ಒಂದು ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತೋರಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅದು ತಮಗೆ ಇಷ್ಟ ಆದರೆ ಅದನ್ನು ಕೂಡ ಶೇರ್ ಮಾಡಿ. ಹಾಗೆ ಈಗ ಆ ಮೂರ್ತಿಯನ್ನು ಯಾಕೆ ನೀರಲ್ಲಿ ಮುಳುಗಿಸಿರ್ತಾರೆ, ಯಾಕೆ ಅದನ್ನು ಮಾಡಬೇಕು ಅನ್ನೋದನ್ನು ತುಂಬ ವಿಸ್ತಾರವಾಗಿ ಇಲ್ಲಿ ಪುರೋಹಿತರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾನು ಸಂಪೂರ್ಣವಾಗಿ ತೋರಿಸ್ತೀನಿ. ಆ ನಂತರ ದೇವರನ್ನು ನೀರಲ್ಲಿ ಮುಳುಗಿಸುವಂಥ ಒಂದು ಕಾರ್ಯ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಈ ಥರದ ವಿಡಿಯೋಗಳು ಮಾಡಲಿಕ್ಕೆ ನನಗೆ ತುಂಬ ಒಂದು ಸಪೋರ್ಟಿವ್ ಆಗಿರಲಿಕ್ಕೆ ನಮ್ಮ ಚಾನಲನ್ನು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ತುಂಬ ಶೇರ್ ಮಾಡಬೇಕು ಅಂತಲೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಒಂದು ಒಳ್ಳೆಯ ಮಾಹಿತಿ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಶೇರ್ ಮಾಡಬೇಕು ಅಂತಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಶಿವ ಶಂಭೋರಾಜ್ಞೇಯಾಂ ಪ್ರವರ್ತಮಾನಸ್ಯಾಂ ಆದ್ಯ ಬ್ರಹ್ಮಣಾಂ ದ್ವಿತೀಯ ಪರಾರ್ಧೆ ಶ್ವೇತವರಃ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಶಂಭೋದ್ವೀಪೆ ಭರತवर्षे भरतखण्डे मेरोर्दक्षिणदिग्भागे श्रीशैलस्यां पश्चिमप्रदेशे कर्नाटकदेशे व्यावहारिकां चान्द्रमानेन शालिवाहनशका प्रभवाने षष्ठी संवत्सराणां मध्ये ಎಲ್ಲರೂ ನಾವು ಹೇಳ್ಕೊಟ್ಟಂಗೆ ಹೇಳ್ರಿ. ಶ್ರೀಮನ್ ರೂಪ ಶಾಲಿ ವಾಹನ 1948ನೇ ಶ್ರೀ ಪರಾಭಾವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷೆ ವಾಸರಸ್ತು ಶುಭ सोमवासरे द्वादश्यां शुभतिथौ मगा नक्षत्रे शूलनाम योगे बालवकर्णे एवं गुण विशेषण विशिष्टायां अस्यां शुभतिथौ श्री पार्वती परमेश्वर प्रीत्यर्थे मम कुलदेवता प्रीत्यर्थे ग्रामदेवता प्रीत्यर्थे नूतन रामेश्वर बसवेश्वर सह परिवार देवता प्रीत्यर्थे मम कायक वाचक मानसिक ज्ञात अज्ञात सकल पाप विमोचनार्थ शिवभक्ति शिवज्ञान संपत्तु अभिवृद्ध्यर्थे धर्म अर्थ काम मोक्ष चतुर्विध फलपुरुष इष्टार्थ सिद्धार्थंच अस्माकं मम दिननित्य व्यापार उद्योग अधिकार व्यवहार कृषि व्यवसायादि दिने दिने अभिवृद्ध्यर्थे शुभ समये गोधुली शुभलग्न काले मम ग्रामस्य श्री नूतन रामेश्वर बसवेश्वर सह परिवार देवता जलादिवास पूजा निमित्तेन गंगादि महागणपति पूजामुखेन जलकुंभ पूजा महामंगल पूजा महं करिष्ये इति संकल्प ಎಲ್ಲ
ನಮ್ಮೆಲ್ಲರಿಗೂ ಕೂಡ ಮೊದಲನೇ ದೇವರು ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ತಾಯಿ ತಂದೆ ನಮಗೆ ಮೊದಲನೇ ದೇವರು ಆಗ್ತಾರೆ. ನೀವು ಎಲ್ಲರೂ ಕೂಡ ನಿಮ್ಮ ತಾಯಿನ ನಿಮ್ಮ ತಂದೆನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಡ್ರಿ. ನಂತರ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ದೇವರು ಯಾವುದು ಅಂತ ಹೇಳಿದ್ರೆ ನಮ್ಮ ಕುಲದೇವರು. ಎಲ್ಲರಿಗೂ ಒಂದೇ ಆಗಿರ್ತಕ್ಕಂಥ ಕುಲದೇವರು ಇರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕುಲದೇವರು ಇರ್ತೈತಿ. ಅದೇ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಕುಲದೇವರನ್ನು ನಿಮ್ಮ ತಾಯಿ ತಂದೆಯ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಅನುಗ್ರಹದಿಂದ ಅದೇ ರೀತಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಚಮ್ಮ ತಾಯಿಯನ್ನು ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಡ್ರಿ. ಸಕಲ ನಿಮ್ಮ ಗ್ರಾಮದ ಎಲ್ಲ ದೇವರುಗಳನ್ನು ಸಹ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಅನುಗ್ರಹದಿಂದ ನೂತನವಾಗಿ ನಾವು ತಂದಿರ್ತಕ್ಕಂಥ ಶ್ರೀ ರಾಮೇಶ್ವರ ಬಸವೇಶ್ವರ ಸಹ ಪರಿವಾರ ದೇವರುಗಳನ್ನು ಇವತ್ತಿನ ನಾವು ಜಲಾದಿವಾಸವನ್ನು ಮಾಡಿಸ್ತಾ ಇದ್ದೇವೆ. ಈ ಪೂಜೆಯಿಂದ ನಮ್ಮ ಗ್ರಾಮಕ್ಕೆ ಎಲ್ಲ ಒಳ್ಳೆಯದಾಗಬೇಕು. ಆ ಭಗವಂತನ ಕೃಪಾಶೀರ್ವಾದ ನಮ್ಮ ಕುಟುಂಬಕ್ಕೆ ಚೆನ್ನಾಗಿ ಲಭಿಸಬೇಕು. ಮಳೆ ಬೆಳೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲದರಲ್ಲೂ ಸಹ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಎಲ್ಲರೂ ಕೂಡ ತಾಯಿ ತಂದೆನ ನಿಮ್ಮ ಕುಲದೇವರನ್ನ ಗ್ರಾಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿರಿ. ಮಾತೃದೇವತಾಭ್ಯೋ ನಮಃ, ಪಿತೃದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಗ್ರಾಮಾದಿ ದೇವತಾಭ್ಯೋ ನಮೋ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅಂದರೆ ಇವತ್ತಿನ ದಿವಸ ಈ ಒಂದು ಗೋಧುಳಿಯ ಶುಭ ಮುಹೂರ್ತದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ನೇತೃತ್ವದಲ್ಲಿ ಆ ಭಗವಂತನ ನಾವು ಜಲಾದಿವಾಸಕ್ಕೆ ಹಾಕಿಸ್ತಾ ಇದ್ದೇವೆ. ಜಲಾದಿವಾಸಕ್ಕೆ ಯಾಕೆ ಹಾಕಬೇಕಪ್ಪ ಅಂತ ಹೇಳಿದರೆ ಆ ಭಗವಂತನನ್ನು ಕಲ್ಲಲ್ಲಿ ಕಟ್ಟಿದಿರ್ತಾರೆ. ಆ ಕಲ್ಲನ್ನು ತೆಗಿಬೇಕಾದ್ರೆ ದೊಡ್ಡ ದೊಡ್ಡ ಬಂಡೆಯಲ್ಲಿ ತೆಗಿತಾರೆ. ಅವಾಗ ಅವನು ಬಾಂಬ್ ಹಾಕಿ ತೆಗಿತಾರೆ ಆ ಕಲ್ಲಿಗೆ. ಅವಾಗ ಅದು ಸುಟ್ಟಿರುತ್ತೆ. ಅವಾಗ ಉಗ್ರ ರೂಪಕ್ಕೆ ಹೋಗಿರ್ತದೆ ಆ ಬಂಡೆ. ಆ ಸಮಯದಲ್ಲಿ ಆ ಉಗ್ರ ರೂಪಕ್ಕೆ ಹೋಗಿರೋದ್ರಿಂದ ಅದನ್ನು ಜಲಾದಿವಾಸದಲ್ಲಿ ಹಾಕಿ ನೀರಿನಲ್ಲಿ ಹಾಕಿ ನಾವು ಆ ದೇವರು ಶಾಂತತೆಗೆ ಬರಬೇಕು, ಸಮಾಧಾನಕ್ಕೆ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಇದು ಜಲಾದಿವಾಸ ಅಂತ ಹೇಳ್ತೀವಿ. ನಂತರದಲ್ಲಿ ಧಾನ್ಯಾದಿವಾಸ ಅಂತ ಬರ್ತದೆ. ಧಾನ್ಯಾದಿವಾಸ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದನ್ನು ಧಾನ್ಯದಲ್ಲಿ ಇಡಬೇಕು ನಾವು. ಭತ್ತದಲ್ಲಿ ಅಥವಾ ಅಕ್ಕಿಯಲ್ಲಿ ಬಯಲ್ಸ್ ಮೇಲೆ ಕಾಳು ಬೇಳೆ ಬೆಳೀತಾರೆ ಅದರಲ್ಲಿ ಇಡ್ತಾರೆ. ನಮ್ಮಲ್ಲಿ ಭತ್ತ ಬೆಳೆಯೋದ್ರೆ ನಾವು ಭತ್ತದಲ್ಲಿ ಇಡ್ಬೋದು. ಅದನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಆ ಮೂರ್ತಿಗೆ ಆಹಾರವನ್ನು ಕೊಟ್ಟು ನಾವು ಬಲವನ್ನು ಮಾಡಬೇಕು. ಮಾಂಸ ಮಜ್ಜ ಖಂಡ ಮೂಳೆ ಇವೆಲ್ಲ ಗಟ್ಟಿಯಾಗಬೇಕು. ಅದಕ್ಕಾಗಿ ಆ ಧಾನ್ಯಾದಿವಾಸದಲ್ಲಿ ಇಡ್ತೀವಿ. ಅದಾದ ನಂತರದಲ್ಲಿ ಶಯನಾದಿವಾಸ ಅಂತ ಮಾಡಿಸ್ತೀವಿ ನಾವು. ಶಯನಾದಿವಾಸ ಅಂತ ಹೇಳಿದ್ರೆ ನಿದ್ರಾದಿವಾಸ ಅಂಥೇಳಿ. ಭಗವಂತ ಒಂದು ದಿನ ಮಲೆಗೆ ಎದ್ದು ಬಿಟ್ರೆ ಆ ನಂತರದಲ್ಲಿ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಭಗವಂತಂದು. ಅದಕ್ಕಾಗಿ ನಿದ್ರಾದಿವಾಸ ಅಂತೇಳಿ ಅದನ್ನು ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಮಾಡ್ತೀವಿ. ಒಂದು ನಿದ್ರೆ ಕಲಶೆಯನ್ನು ಮಾಡಿ ಆ ಭಗವಂತನಿಗೆ ನಾವು ತೊಂದರೆಯನ್ನು ಕೊಡದ ರೀತಿಯಲ್ಲಿ ಅವನಿಗೆ ನಿದ್ರಾದಿವಾಸಕ್ಕೆ ಹಾಕಬೇಕು. ಆ ನಿದ್ರಾದಿವಾಸ ಆದ ನಂತರದಲ್ಲಿ ಮಂತ್ರಾದಿವಾಸಕ್ಕೆ ಬರ್ತಾನೆ. ಆವಾಗ ಆ ಭಗವಂತನಿಗೆ ಎಲ್ಲ ನಮ್ಮ ಮನುಷ್ಯನಿಗೆ ಹೇಗೆ ಹೃದಯ ಇದೆ ಅದೇ ರೀತಿ ಆ ಭಗವಂತನಿಗೂ ಯಾವ ಭಾಗದಲ್ಲಿ ಏನೇನು ಮಂತ್ರ ಹೇಳಿ ಆ ಕಲ್ಲನ್ನು ನಾವು ದೇವರ ಸ್ವರೂಪದಲ್ಲಿ ತರಬೇಕು. ಅದನ್ನು ಮಂತ್ರಾದಿವಾಸದಲ್ಲಿ ಅದನ್ನು ದರ್ಭಾಕೂರ್ಚದಿಂದ ನಾವು ಗೋಮೂತ್ರ ಗೋದದಿ ಗೋಕ್ಷೀರ ಹಾಲು ಮೊಸರು ತುಪ್ಪ ಇದರಲ್ಲೆಲ್ಲ ಜೇನುತುಪ್ಪದಲ್ಲಿ ಆಯಾ ದೇವರಿಗೆ ಆ ಸ್ಥಳವನ್ನು ಶುದ್ಧತೆಯನ್ನು ಮಾಡಿ ಮಂತ್ರಾದಿವಾಸಕ್ಕೆ ಹಾಕ್ತೀವಿ. ಅವಾಗ ಅದು ದೇವರು ಅಂತ ಆಗ್ತದೆ. ಆ ನಂತರದ ಗುರುಗಳಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಇವಾಗ ಅದು ಶಾಂತತೆಗೆ ಬರಲಿ ಅನ್ನೋ ಉದ್ದೇಶಕ್ಕಾಗಿ ಜಲಾದಿವಾಸನ ನಾವು ತಮ್ಮ ಸಮ್ಮುಖದಲ್ಲಿ ಮಾಡಿಸ್ತಾ ಇದ್ದೇವೆ. ಅಂದರೆ ಯಾಕೆ ಮಾಡಿಸ್ತಾರೆ ಅನ್ನೋದು ಗೊತ್ತಿರಲಿ ಅನ್ನೋದಕ್ಕಾಗಿ ಇದನ್ನು ಹೇಳಿ. ಗೊತ್ತಿರಲ್ಲ ಕೆಲವರಿಗೆ, ತಿಳ್ಕೊಂಡ್ರೆ ಮುಂದೆ ನೀವು ನಿಮ್ಮ ಮಕ್ಕಳು ಮರಿಗೆ ಹೇಳ್ಬೋದು. ಮತ್ತೊಂದು ಕ್ರಮ ಮಾಡಬೇಕಾದ್ರೆ ಮತ್ತೊಬ್ಬರಿಗೆ ಹೇಳ್ಬೋದು. ಇದನ್ನು ಅದಕ್ಕಾಗಿ ಹೇಳಿದ್ವಿ. ನರ್ಮದಾ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿಧಿಂ ಕುರು ಇತಿ ಕಲಶೆ ಗಂಗಾದಿ ದೇವತಾಹ್ವಾಯ ಅಷ್ಟವಿಧೋಪಚಾರೆ ಸಂಪೂಜ್ಯ ತೇನೋದಕೇನ ಪೂಜಾ ದ್ರವ್ಯಾಣಿ ಆತ್ಮಾನಂಚ ಸಂಪ್ರೋಕ್ಷ ಶೇಷಮಿಸರ್ಜಯೇತ್ತ ಗಂಧಾಕ್ಷತಂಚ ಪುಷ್ಪಂಚ ವಸ್ತ್ರಾಭರಣ ದೀಪಕಮ್ಮ ನಿವೇದನಂಚ ತಾಂಬೂಲಾಮರ್ಚನಂ ಕಷ್ಟಮಂ ಭವೇತ್ತ. ಓಂ ರೋಚನೋ ರೋಚಾಯಮಾನಃ ಶೋಭನ ಶೋಭಾಯಮಾನಃ ಕಲ್ಯಾಣಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಕುಂಕುಮಂ ಕಾಂತಿತಂ ದಿವ್ಯಂ ಕಾಮಿನಿ ಕಾಮಸಂಭವಾಃ ಕುಂಕುಮೇನಾರ್ಚಿತೆ ಶಂಭೋ ಗೃಹಾಣ ಪರಮೇಶ್ವರಃ. ಕುಂಕುಮಚೂರ್ಣಂ ಸಮರ್ಪಯಾಮಿ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜವಾನ್ ಪಶುಮಾನ್ ಭವತಿ. ಯಾ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾಹನ್ ಭವತಿ. ಅಗ್ನಿರಪಾಮಾಯತನಂ ವೇದ ಆಯತನವಾಹನ್ ಭವತಿ. ಶ್ರೀ ಶಿವಾಯ ನಮಃ. ಗಂಗಾದಿದೇವತಾಭ್ಯೋ ನಮಃ. ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ನಮಸ್ಕಾರಂ ಕರೋಮಿ. ಓಂಕಾರಂ ಲಿಖಿತ್ವಾ ತದನಂತರ ಪಂಚಾಕ್ಷರಿ ಮಂತ್ರ ಜಪಂ ಕೃತ್ವಾ ಓಂ ಪೂರ್ವದ್ವಾರೆ ದ್ವಾರೆ ಶಮಾಂ
दक्षिणद्वारे द्वारेश मां पश्चिमद्वारे द्वारेश माम् उत्तरद्वारे द्वारेश माम् ईशान्यं द्वारे द्वारेश माम् आग्नेयं द्वारे द्वारेश मां नैऋत्यं द्वारे द्वारेश मां वायुव्यां द्वारे द्वारेश मां पूजाद्रव्याणि सम्प्रोक्षयेत आत्मानं च सम्प्रोक्षयेत कर्तॄणां सम्प्रोक्षयेत। ॐ गणनान्त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्तातानः शृण्वन्नोतिरस्तेन एकदन्ताय विद्महे वक्रतुण्डाय धीमहि तन्नो विघ्नेश्वर प्रचोदयात्। ॐ भोः ॐ भुवः ॐ शिवः ॐ भोर्भुवस्सुवः महागणपति देवताभ्यो नमः। आवाहयामि आवाहितो भवान् स्थापयामि स्थापितो भवान् सन्निधो भवान् सम्मुखो भवान् अवकुण्ठितो भवान् वरदो भवान् विभीषणमुद्रा प्रदर्श्यात्। ओम परमानंद बोधाभ्यो निमग्न निजमूर्तेः सांगोपाङ्गमिदमस्नानं कल्पयामि प्रसीद मे शुद्धोदकेन स्नापयामि रोचनो रोचायमानः शोभन शोभायमानः कल्याणः हरिद्राचूर्णं समर्पयामि कुङ्कुमं कान्तितं दिव्यं कामिने कामसम्भवाः कुङ्कुमेनार्चिते शम्भो सुहान परमेश्वरः कुङ्कुमचूर्णं समर्पयामि। ओम सुमुखाय नमः एकदन्ताय नमः कपिलाय नमः गजकर्णकाय नमः गणाध्यक्षाय नमः बालचन्द्राय नमः विकटाय नमः विघ्ननाशाय नमः गौरीपुत्राय नमः गजाननाय नमः। ನೀವೇ ಹೇಳ್ಕೋಬೇಕ ಬ್ಯಾಲೆನ್ಸ್ ಆ ಕಡೆಗೆ ಒಂದು ದುಡ್ಡು ಕೊಡಿ ಜನ ಗಿಡ್ಡೆ ಕೊಡು ಇಲ್ಲ ನನ್ನ ಮತ್ತೆ ನಾನು ಲ್ಯಾಂಡ್ಸ್ಕೇಪ್ ಮಾಡ್ತೀನಿ
ಆಯ್ತಾ ಎಲ್ಲ ಹೋಗ್ಲಿ ಇರೋ ಹೆಂಗಿದ್ರು ತುಂಬದೇ ಶಶಾಂಕ್ ಎಲ್ಲಿ ತಂದು ಹಾಕ್ತ ನೋಡು ಮುಂದೆ ಏ ಲೇಕು ಮುಂದೆ ಅಲ್ಲೇ ಹೋಗೋಣ ಯಾರು ಮಜಬ್ಬ ಯಾರ ಮಗ ಕುಂದಂದ್ರೆ